ಅಮ್ಮ. ಪಾರ್ವತಿ, ನಿನಗೆ ನಮ್ಮನೆ ಅಡಿಗೆ ಕೆಲಸ, ಆದಿ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಕೆಲಸ ಎರಡನ್ನೂ ನಿಭಾಯಿಸೋದು ಕಷ್ಟ ಆಗ್ತಿದೆ ಅಂತ ಅನುಷ್ಕಾ ಗಮನಿಸಿ ಹೇಳಿದಾಳೆ. ಹಾಗೇನಿಲ್ಲ ಅಮ್ಮ, ನನ್ಗೆ ಅಡುಗೆ ಮಾಡೋದೇನು ಕಷ್ಟ ಇಲ್ಲ. ಯಾವುದು ಕಷ್ಟ ಯಾವುದು ಸುಲಭ ಅನ್ನೋದನ್ನ ನಾನು ಹೇಳ್ತೀನಿ ಪಾರ್ವತಿ. ಕೆಲಸದ ಒತ್ತಡ ನಿನ್ನ ನಡವಳಿಕೆಯಲ್ಲಿ ಗೊತ್ತಾಗ್ತಾ ಇದೆ. ಆದ್ರಿಂದ ಇನ್ನು ಮುಂದೆ ನಮ್ಮನೇಲಿ ನೀನು ಅಡಿಗೆ ಕೆಲಸ ಮಾಡೋದು ಬೇಡ. ನೀನು ಬರೀ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರು ಸಾಕು. ಅಮ್ಮ, ದಯವಿಟ್ಟು ಹಾಗೆ ಹೇಳಬೇಡಿ. ನಂಗೆ ಈ ಮನೆಯವ್ರಿಗೆಲ್ಲ ಅಡುಗೆ ಮಾಡಿ ಬಡಿಸೋದ್ರಲ್ಲಿರೋ ತೃಪ್ತಿ ಬೇರೆ ಇನ್ಯಾವ ಕೆಲಸದಲ್ಲೂ ಸಿಗಲ್ಲ. ನನಗೆ ಬೇರೆ ಇನ್ಯಾವ ಕೆಲಸನೂ ಬೇಡ ಅಮ್ಮ. ನಾನು ಅಡುಗೆ ಕೆಲಸನೇ ಮಾಡ್ಕೊಂಡಿರ್ತೀನಿ. ಹೇಳಾಯ್ತಲ್ಲ, ಇನ್ನು ಮುಂದೆ ನೀನು ನಮ್ಮ ಮನೆಯಲ್ಲಿ ಅಡಿಗೆ ಕೆಲಸ ಮಾಡೋದು ಬೇಡ. ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಅಷ್ಟೇ. ಹೋಗಬಹುದು ಪಾರ್ವತಿ. ಇನ್ನು ಮುಂದೆ ನಮ್ಮನೇಲಿ ನೀನು ಅಡಿಗೆ ಕೆಲಸ ಮಾಡೋದು ಬೇಡ. ನೀನು ಬರೀ ಆದಿತ್ಯ ಗ್ರೂಪ್ ಆಫ್ ಕಂಪನೀಸ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಸಾಕು ಸಾಕು. ಯಾಕೋ ಮೋಡ ಕವಿದ ವಾತಾವರಣ, ಮಳೆ ಬರುವ ಸಂಭವ ಇದೆ. ಲೇ ಅಕ್ಕ, ನೀನ್ ಬೇಜಾರಲ್ಲಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಜಾಸ್ತಿ ಡೌ ಮಾಡಿದ್ರೆ ಎದ್ದೋಗ್ತಾ ಇರ್ತೀನಿ. ಈಗ ನೀನ್ ಹೇಳ್ತೀಯೋ ಇಲ್ವೋ? ಅಖಿಲಮ್ಮ ನನ್ನನ್ನು ಅಡುಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದ್ರು ಗಣಿ. ಯಾಕಂತೆ? ಅದೇನೋ ಫೋಟೋ ತೆಗ್ದು ಹಾಕ್ತಾರಲ್ಲ, ಅದೆಂಥದೋ ಅಂಬಾಸಿಡರು, ಅದನ್ನ ಮಾಡ್ಕೊಂಡಿರೋ ಅಡುಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದ್ರು. ನಂಗೆ ತುಂಬಾ ಬೇಜಾರಾಗ್ತಿದೆ ಗಣಿ. ಅಂದ್ರೆ ನಿಂಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಕ್ ಇಷ್ಟ ಇಲ್ಲ? ಅಡ್ಗೆ ಮನೇಲಿ ತರಕಾರಿ ತೊಳ್ಕೊಂಡು ಒಗ್ಗರಣೆ ಹಾಕೊಂಡು ಅಡ್ಗೆ ಮಾಡೋದೇ ಇಷ್ಟ ಅನ್ನು? ಹ್ಞೂ ಗಣಿ, ಕೈ ತುಂಬ ಅನ್ನ ತಗೊಂಡು ಮನೆಯವ್ರಿಗೆಲ್ಲ ಬಡಿಸೋದ್ರಲ್ಲಿರೋ ಸಂತೋಷ ಬೇರೆ ಇನ್ಯಾವ ಕೆಲಸದಲ್ಲೂ ಸಿಗಲ್ಲ ಕಣೋ. ಊಟ ತುಂಬ ರುಚಿಯಾಗಿದೆ ಅಂತ ಹೇಳಿ ಸಂತೋಷದಿಂದ ತಿಂತಾರಲ್ಲ, ಅದ್ರಲ್ಲಿ ಸಿಗೋ ತೃಪ್ತಿ ಈ ಕೆಲಸದಲ್ಲಿ ಸಿಗುತ್ತಾ? ನೀನೇ ಹೇಳು. ಅಕ್ಕ, ಪ್ರಪಂಚ ಮುಂದಕ್ಕೆ ಹೋಗ್ತಾ ಇದ್ರೆ ನೀನ್ ಯಾಕೆ ಹಿಂದಿಂದಕ್ಕೆ ಹೋಗ್ತಿದ್ಯಾ? ಯಾಕೋ ಹೀಗೆ ಹೇಳ್ತಿದ್ಯಾ? ಅಡ್ಗೆ ಮಾಡ್ಬೇಕು ಅಂತ ಆಸೆ ಪಡೋದ್ ತಪ್ಪಾ? ಅಕ್ಕ, ನಿನಗ್ ಬಣ್ಣದ ಬಟ್ಟೆ ಹಾಕೋಬೇಕು ಅನ್ನೋ ಆಸೆ ಇಲ್ವಾ? ದೊಡ್ಡ ದೊಡ್ಡ ಕಾರಲ್ಲೆಲ್ಲ ಓಡಾಡ್ಬೇಕು ಅನ್ನೋ ಕನ್ಸಿಲ್ವಾ? ಕೈಗೊಬ್ರು ಕಾಲ್ಗೊಬ್ರು ಆಳ್ನ ಇಟ್ಕೋಬೇಕು ಅಂತ ಅನ್ಸೋದೇ ಇಲ್ವಾ ಅಕ್ಕ? ಇಲ್ಲ. ಇಲ್ವಾ? ಮತ್ತಿನ್ನೇನ್ ಆಸೆ ನಿಂದು? ಅಮ್ಮ ಯಾವುದ್ರಲ್ಲಿ ಶಬಾಷ್ ಅನ್ಸ್ಕೊಂಡಿದ್ಲೋ ನಾನು ಅದ್ರಲ್ಲೇ ಶಬಾಷ್ ಅನ್ಸ್ಕೋಬೇಕು ಅನ್ನೋ ಆಸೆ ಗಣಿ. ಅಮ್ಮನ ಕೈ ರುಚಿನೇ ನನಗೂ ಒಲ್ದಿದೆ. ಆ ರುಚಿನ ಎಲ್ಲರಿಗೂ ಬಡಿಸಿ ಅವ್ರ ಹೊಟ್ಟೆ ತುಂಬಾ ಊಟ ಮಾಡೋದನ್ನ ನೋಡೋದೇ ನನ್ನ ಆಸೆ. ಅಕ್ಕ, ಒಂದೊಂದ್ಸತಿ ನಿನ್ ಕ್ವಾಟ್ಲೆ ತಡ್ಕೊಳಕ್ಕೆ ಆಗಲ್ಲ ಕಣೆ. ಹೇ ಗಣಿ, ಇದೆಲ್ಲ ಬಿಟ್ಟು ಆ ಕ್ಯಾಮ್ರಾ ಮುಂದೆ ಸೊಂಟ ಬೆಳಕಿಸ್ಕೊಂಡು ಹಲ್ಕಿರ್ಕೊಂಡು ಫೋಟೋ ತೆಗೆಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ನನ್ಗೆ ಆ ಕೆಲಸ ಬೇಡ ಗಣಿ. ಅಕ್ಕ, ಅಖಿಲ ಮೂರ್ಗೆ ಆದಿತ್ಯ ಸರ್ಗೆ ನಿನ್ಗೇನ್ ಒಳ್ಳೇದು ಏನ್ ಕೆಟ್ಟುದು ಅಂತ ಗೊತ್ತಿರಲ್ವಾ? ಸುಮ್ನೆ ನಿಂಗೆ ಈ ಕೆಲಸ ವಹಿಸ್ತಾರ? ಸಿಕ್ಕಿದ್ದೆ ಸೀರುಂಡ ಅಂತ ಕಣ್ಣು ಮುಚ್ಕೊಂಡು ತಿಂತಾ ಇರ್ಬೇಕಕ್ಕ. ಅದನ್ ಬಿಟ್ಟು ಆಕಾಶನೇ ತಲೆ ಮೇಲೆ ಬಿದ್ದಿರೋರ್ ತರ ಕೂತಿದ್ಯಪ್ಪ. ಪರಿಹಾರ ಕೊಡ್ತೀಯ ಅಂದ್ರೆ ಒಳ್ಳೆ ಪಾಪಿ ತರ ಮಾತಾಡ್ತೀಯಲ್ಲೋ. ನೀನ್ ಫೋಟೋ ತೆಗೆಸ್ಕೊಂಡು ಬ್ರ್ಯಾಂಡ್ ಅಂಬಾಸಿಡರ್ ಆಗೋದೆ ನನ್ ಕಣ್ಣು ಕಾಣಿಸ್ತಾರ ಪರಿಹಾರ. ಎಲ್ಲಿ ಸ್ಮೈಲ್ ಮಾಡು, ಸ್ಮೈಲ್ ಮಾಡಕ್ಕ. ಈ ಕಣ್ಗಳು ಫೋಟೋ ಫ್ರೇಮ್ಗೆ ಸೀಮಿತ, ಬೇಕಾದಾಗ ಕಿತ್ ಬಿಸಾಕಿದ್ರೆ ಜೀವನದಿಂದಾನು ಹೊರಗೋಗುತ್ತೆ ಅಂತ ಸುಮ್ಮನಿದ್ದೆ. ಆದ್ರೆ
ಇದು ಕಾಟ ಕೊಡೋ ಕಣ್ಗಳು. ಏಯ್, ಈ ನಿನ್ ಕಣ್ಗಳು ಅಂತಿಂತ ಕಣ್ಗಳಲ್ಲ ಕಣೆ, ಮಾಯಾ ಕಣ್ಗಳು. ಅದಕ್ಕೆ ಆದಷ್ಟು ಬೇಗ ನಿನ್ನನ್ನೇ ಮಾಯ ಮಾಡಿಸ್ತೀನಿ. ಲೋಗೋಲಿದ್ದು ಉದ್ಧಾರ ಮಾಡೋ ಪ್ರೋಗ್ರಾಮ್ಗೆ ಶುಭಂ ಹಾಡ್ತೀನಿ. ಈ ಕಣ್ಗಳನ್ನ ಕಿತ್ತಾಕಿ ಮುಂದೆ ದಾರಿ ಯಾವುದು ಗುರಿ ಯಾವುದು ಅಂತ ಗೊತ್ತಾಗದೆ ಪೇಚಾಡೋ ಹಾಗೆ ಮಾಡ್ತೀನಿ. ನಿನ್ ದರ್ಬಾರು ಮುಗೀತು ಕಣೆ. ಗುಡ್ ಬಾಯ್ 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 ಬಾಯ್. ನಿನ್ನನ್ನು ಮರೆಯೋದಕ್ಕೆ ಪ್ರಯತ್ನ ಪಟ್ಟೆ, ನಿನ್ನಿಂದ ದೂರ ಇರೋದಕ್ಕೆ ಪ್ರಯತ್ನ ಪಟ್ಟೆ, ಒಂದೆರಡು ದಿನ ನಿನ್ನ ಕಡೆ ತಿರುಗಿ ನೋಡದೇ ಇರೋದಕ್ಕೂ ಪ್ರಯತ್ನ ಪಟ್ಟೆ. ಆದರೆ ನೀನು ಸಾಮಾನ್ಯ ಜೀವನ, ನನ್ನನ್ನು ಕಟ್ಟಾಕಿ ಎಲ್ಲೇ ಇದ್ರೂ ನಿನ್ಗುಂಗಲ್ಲೇ ಇರೋ ಹಾಗೆ ಮಾಡಿರೋ ಮಾಯೆ ನೀನು. ಇಷ್ಟು ದಿನ ಅಭ್ಯಾಸದಿಂದ ನೀನು ಹಿಂದೆ ಬಿದ್ದಿದ್ದೆ, ಆದರೆ ಈಗ ಅದೇ ಚಟ ಆಗಿ ಹೋಗಿದೆ. ಚಟ ಕೆಟ್ಟದ್ದು ಅಂತ ಹೇಳ್ತಾರೆ, ಆದರೆ ಈ ಚಟದಿಂದ ನನಗೆಲ್ಲ ಒಳ್ಳೆಯದೇ ಆಗಿದೆ. ನೀನು ನನ್ನ ಬದುಕಿಗೆ ಬಂದಾಗಿಂದ ಹೊಸ ಆಸೆ ತುಂಬಿದೆ, ಹೆಜ್ಜೆ ಇಟ್ಟಲ್ಲೆಲ್ಲ ಸಿಹಿ ಸುದ್ದಿನೇ ತುಂಬಿದೆ. ಕೆಲಸದಲ್ಲಿ ಏಳಿಗೆ ಆಗಿದೆ, ವೈಯಕ್ತಿಕವಾಗೂ ತುಂಬ ಸಂತೋಷವಾಗಿದ್ದೀನಿ. ನನಗೆ ಯಾವಾಗಾದರೂ ಭಯ ಆದರೆ ಕಣ್ಣು ಮುಚ್ಕೊಂಡು ನಿನ್ನ ಕಣ್ಗಳನ್ನ ನೆನೆಸ್ಕೊಂಡ್ರೆ 100 ಜನರನ್ನು ಎದುರಿಸೋ ಶಕ್ತಿ ಬರುತ್ತೆ. ಯು ಆರ್ ಮೈ ಲಕ್ಕಿ ಚಾಮ್. ಹಲೋ ಹಲೋ ಸರ್. ಎಸ್ ಸರ್, ದಿವಾಕರ್ ಮಾತಾಡ್ತಾ ಇರೋದು ಫ್ರಮ್ ಫ್ರೇಮ್ಸ್ ಮೀಡಿಯಾ ಟೆಕ್ ಇಂದ. ನಿಮ್ಮ ಪ್ರಾಡಕ್ಟ್ ಡೆಮೋ ಮ್ಯಾರೇಜ್ ಶೂಟ್ ಮಾಡಿದ್ವಿ. ಓ ಯಾ, ಹೇಳಿ. ಸರ್, ಈಗ ನನಗೆ ಕ್ಲೈಂಟ್ಸ್ ಕಡೆಯಿಂದ ಕಾಲ್ ಬಂದಿತ್ತು. ಆ ಡೆಮೋ ಮ್ಯಾರೇಜ್ ವಿಡಿಯೋ ಇಸ್ ಇಟ್. ಈ ಪ್ರಾಡಕ್ಟ್ ಅವ್ರಿಗೆ ತುಂಬಾನೇ ಇಷ್ಟ ಆಗಿದೆ. ವಿ ಮೈಟ್ ಕ್ರ್ಯಾಕ್ ದಿ ಡೀಲ್. ವಾವ್, ದಟ್ಸ್ ಅ ಗ್ರೇಟ್ ನ್ಯೂಸ್. ಈ ಗ್ರೇಟ್ ನ್ಯೂಸ್ನ ಹೇಳೋದಕ್ಕೆ ಖುದ್ದಾಗಿ ಕ್ಲೈಂಟ್ಸೇ ಬರ್ತಾ ಇದ್ದಾರೆ. ಯಾವಾಗ ಏನು ಅಂತ ನಾನೇ ಕಾಲ್ ಮಾಡಿ ಹೇಳ್ತೀನಿ. ನೀವು ಊರಲ್ಲಿ ಇರ್ತೀರಾ ಅಲ್ವಾ? ಹಾ, ಈಗ ಹೊರಗಡೆ ಹೋಗೋ ಯಾವುದೇ ಪ್ರೋಗ್ರಾಮ್ ಇಲ್ಲ. ಕರುಣೆಯ